Dear student, now let us discuss the properties of a determinant. ಹೀಗೆ 2 cross 2 determinant value ಕಂಡುಹಿಡಿಯೋದು, 3 cross 3 determinant value ಕಂಡುಹಿಡಿಯೋದು ಗೊತ್ತಾಗಿದೆ. Now certain standard properties ಇದೆ based on determinant. 3 cross 3 determinant ಅನ್ನು ಬಳಸಿಕೊಂಡು ಈ ಪ್ರಾಪರ್ಟಿಗಳನ್ನ ಪ್ರೂವ್ ಮಾಡಬೇಕಾಗುತ್ತೆ. ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ, we have to prove the properties using 3 cross 3 determinants only. It is mandatory and it is compulsory. ಮಾಡೋಣ ಹಾಗಾದ್ರೆ. So the first property, the value of the determinant remains same. The value of the determinant remains same if all the rows and columns are interchanged. ಮಕ್ಕಳ ಇದ್ರ ಮೀನಿಂಗ್ ಏನು ಅರ್ಥ ಮಾಡ್ಕೋಬೇಕು. The value of the determinant remains same. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ರಿಮೈನ್ಸ್ ಸೇಮ್. ಡಿಟರ್ಮಿನೆಂಟ್ ವ್ಯಾಲ್ಯೂ ಸೇಮ್ ಇರುತ್ತಂತೆ when if all the rows and columns are interchanged. ಒಂದು ಡಿಟರ್ಮಿನೆಂಟ್ ಅಲ್ಲಿರೋ ಎಲ್ಲಾ ರೋಗಳು ಮತ್ತೆ ಕಾಲಮ್ನ ಇಂಟರ್ಚೇಂಜ್ ಮಾಡ್ತಾ ಇದೀವಿ ಅಂದ್ರೆ ಟ್ರಾನ್ಸ್ಪೋಸ್ ಮಾಡ್ತಾ ಇದೀವಿ ಅಂತ. ಅಂದ್ರೆ ಮೀನಿಂಗ್ ಏನು, ಈಗ ಯಾವುದೋ ಒಂದು ಡಿಟರ್ಮಿನೆಂಟ್ ಕೊಟ್ಟಿರ್ತಾರೆ, ಅದ್ರ ವ್ಯಾಲ್ಯೂ ಏನ್ ಬರುತ್ತೋ ಅದನ್ನ ಟ್ರಾನ್ಸ್ಪೋಸ್ ಮಾಡಿದಾಗ ಏನ್ ಆನ್ಸರ್ ಬರುತ್ತೋ ಎರಡು ಸೇಮ್ ಇರುತ್ತೆ ಅಂತ ಪ್ರೂವ್ ಮಾಡೋಣ. ಹಾಗಾದ್ರೆ ಇದ್ರ ಮೀನಿಂಗ್ ಏನು, ಡಿಟರ್ಮಿನೆಂಟ್ ಆಫ್ ದ ಗಿವನ್ ಮೆಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ ಆಫ್ ದ ಟ್ರಾನ್ಸ್ಪೋಸ್ಡ್ ಮೆಟ್ರಿಕ್ಸ್ ಬೋತ್ ಆರ್ ಸೇಮ್ ಬರುತ್ತೆ ಅಂತ. ಅಂದ್ರೆ ಎ ಮೆಟ್ರಿಕ್ಸ್ ನ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನ್ ಬರುತ್ತೆ ಅದರ ಟ್ರಾನ್ಸ್ಪೋಸ್ ಅಂದ್ರೆ ಎ ಡ್ಯಾಶ್, ಅದರದ್ದು ಡಿಟರ್ಮಿನೆಂಟ್ ವ್ಯಾಲ್ಯೂ ರಿಮೈನ್ ಸೇಮ್ ಅಂತ ಕೇಳ್ತಾ ಇದ್ದಾನೆ. ಲೆಟ್ ಇಟ್ ಬಿ ಪ್ರೂವ್. ಸೊ ಓಕೆ, ನಾವು ವಿ ಹ್ಯಾವ್ ಟು ಟೇಕ್ ದಟ್ ಒರಿಜಿನಲ್ ಡಿಟರ್ಮಿನೆಂಟ್ ತಗೋತಾ ಇದ್ದೀನಿ. ಲೆಟ್ ಡೆಲ್ಟಾ 1 ಅಂತ ಇಟ್ಕೊಳ್ಳೋಣ. ಅದನ್ನು ಡೆಲ್ಟಾ 1 ಇಸ್ ಈಕ್ವಲ್ ಟು 3 ಕ್ರಾಸ್ ನೇ ತಗೋಬೇಕು. ಹೇಗೆ ತಗೋತಾ ಇದ್ದೀನಿ ನೋಡಿ, a1 b1 c1 a2 b2 c2 a3 b3 c3. ಮಕ್ಕಳ ಅರ್ಥ ಮಾಡ್ಕೊಳ್ಳಿ. ಈಗ ಇದನ್ನ ಎಕ್ಸ್ಪ್ಯಾಂಡ್ ಮಾಡೋಣ. ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದ್ರೆ ಪ್ಲಸ್ ಇರುತ್ತೆ, ಮೈನಸ್ ಇರುತ್ತೆ, ಪ್ಲಸ್ ಇರುತ್ತೆ, ಹೌದಲ್ವಾ? ಸೊ ಎಕ್ಸ್ಪ್ಯಾಂಡ್ ಮಾಡೋಣ. ಹಾಗಾದ್ರೆ ಫಸ್ಟ್ ರೋ ಇಂದ ಎಕ್ಸ್ಪ್ಯಾಂಡ್ ಮಾಡೋಣ. a1 ಇಂಟು b2 c3 ಮೈನಸ್, ನೋಡಿ a1 ಗೆ ರೋ ಬಿಡಬೇಕು, ಕಾಲಮ್ ಬಿಡಬೇಕು, ಹೌದಾ? b2 c3 ಮೈನಸ್ b3 c2. ಸೆಕೆಂಡ್ ಎಲಿಮೆಂಟ್ b1 ಇದೆ, ಸೈನ್ ಮೈನಸ್, ಮೈನಸ್ b1 ಇಂಟು neglect the corresponding row, neglect the corresponding column. What happens here? a2 c3 minus a3 c2. Next c1 ಇದೆ, ಸೈನ್ ಪ್ಲಸ್ ಇದೆ, ಪ್ಲಸ್ c1 ಇಂಟು neglect the row, neglect the column. ಏನ್ ಬರುತ್ತೆ ಹಾಗಾದ್ರೆ a2 b3 minus a3 b2. ನೋಡಿ ಇದು ಜಸ್ಟ್ ಸಿಂಪ್ಲಿಫೈ ಮಾಡೋಣ. what happens here? ನೋಡಿ ಏನ್ ಬರುತ್ತೆ, a1 b2 c3 minus a1 b3 c2 minus b1 a2 c3 ಆಡ ಬರೆಯೋಣ. a2 b1 c3 minus into minus plus plus b1 a3 c2. ಅದನ್ನ ಏನು ಮಾಡ್ತೀನಿ, a3 b1 c2 plus c1 a2 b3, nothing but a2 b3 c1 plus into minus minus ಏನಾಗುತ್ತೆ ನೋಡಿ, a3 b2 c1. let it be equation number 1 ಅಂತ ಕರೆಯೋಣ. ಇದು ಒರಿಜಿನಲ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಡೆಲ್ಟಾ 1. ಈಗ ಡೆಲ್ಟಾ 2 ಬರ್ಕೊಳ್ಳೋಣ. ಡೆಲ್ಟಾ 2 ಹೇಗೆ ಬರ್ಕೋಬೇಕು ಅಂದ್ರೆ ಅಲ್ಲಿರೋ ಎಲ್ಲಾ ರೋಗಳು ಮತ್ತೆ ಕಾಲಮ್ನ ಇಂಟರ್ಚೇಂಜ್ ಮಾಡೋಣ. ಇಂಟರ್ಚೇಂಜ್ ಮಾಡಿ ಅದರ ವ್ಯಾಲ್ಯೂ ಕಂಡುಹಿಡಿಯೋಣ. ನಾವು ವಿ ಹ್ಯಾವ್ ಟು ಇಂಟರ್ಚೇಂಜ್ ಆಲ್ ದ ರೋಸ್ ಅಂಡ್ ಆಲ್ ದ ಕಾಲಮ್ಸ್ ಆಫ್ ಎ ಗಿವನ್ ಡಿಟರ್ಮಿನೆಂಟ್. ಅದನ್ನ ಡೆಲ್ಟಾ 2 ಅಂತ ಕರ್ಕೋತೀನಿ, ಸೆಕೆಂಡ್ ಡಿಟರ್ಮಿನೆಂಟ್. ಸೊ ಡೆಲ್ಟಾ 2 ನಾವು ಡೆಲ್ಟಾ 2 ಸೊ ಅಂದ್ರೆ ಟ್ರಾನ್ಸ್ಪೋಸ್ ಮಾಡ್ತಾ ಇದ್ದೀನಿ. ಹೇಗೆ ಬರ್ತಾ ಇದ್ದೀನಿ, a1 a2 a3, ನೆಕ್ಸ್ಟ್ ಹಾಗೆ b1 b2 b3 c1 c2 c3 such that, ಇಲ್ಲಿ ಬರೀತಾ ಇದ್ದೀನಿ, such that ಯಾವ ರೀತಿ ಮಾಡ್ತಾ ಇದ್ದೀನಿ, ಆಲ್ ದ ರೋಸ್
all the rows and columns of delta 1 are interchanged. ಸೊ ಇಲ್ಲಿ ಬರ್ಕೋತಾ ಇದ್ದೀನಿ ನೋಡಿ. ಈಗ ಡೆಲ್ಟಾ 1 ಅಂದ್ರೆ ಒರಿಜಿನಲ್ ಡಿಟರ್ಮಿನೆಂಟ್, ಅದರ ವ್ಯಾಲ್ಯೂ ಕಂಡು ಹಿಡ್ಕೊಂಡಿದ್ದೀನಿ. ನಾವು ಡೆಲ್ಟಾ 2 ಬರ್ಕೊಂಡಿದ್ದೀನಿ. ಯಾವ ರೀತಿ ಬರ್ಕೋತಾ ಇದ್ದೀನಿ? ಆಲ್ ದ ರೋಸ್ ಅಂಡ್ ಕಾಲಮ್ಸ್ ಆಫ್ ಎ ಡಿಟರ್ಮಿನೆಂಟ್ ಆರ್ ಇಂಟರ್ಚೇಂಜ್. ಅವ್ರು ಕೇಳಿರೋದು ಅದನ್ನೇ. ಡಿಟರ್ಮಿನೆಂಟ್ ವ್ಯಾಲ್ಯೂ ಏನ್ ಬರುತ್ತೆ, ಆ ಡಿಟರ್ಮಿನೆಂಟಿನ ರೋ ಮತ್ತೆ ಕಾಲಮ್ ನ ಇಂಟರ್ಚೇಂಜ್ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ? ಸೇಮ್ ಬರುತ್ತೆ ಅಂತ ಕೇಳಿದರೆ ನಾವು ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್. ಸೊ ಆಲ್ಟರ್ನೇಟಿವ್ ಪ್ಲಸ್ ಮೈನಸ್ ಪ್ಲಸ್. ಮಕ್ಕಳು ಅರ್ಥ ಮಾಡ್ಕೊಳ್ಳಿ. ಸೊ ಎಕ್ಸ್ಪ್ಯಾಂಡ್ ಮಾಡಿ. a1 ಇಂಟು, ಸೊ ಏನಾಯ್ತು, b2 c3 ಮೈನಸ್ c2 ಸಾರಿ a1 a2 a3 b1 b2 this one become b3. okay, so next a1 into b2 c3 minus b3 c2 ಆರ್ಡರ್ ಬರ್ಕೋತಾ ಇದ್ದೀನಿ ಅಷ್ಟೇ. ಮೈನಸ್ a2 ಇಂಟು ಗಮನ ಕೊಡಿ ಹಾಗೆ b1 c3 ಮೈನಸ್ b3 c1 ಪ್ಲಸ್ a3 ಇಂಟು ಆರ್ಡರ್ ಬರ್ಕೊಳ್ಳಿ b1 c2 ಮೈನಸ್ b2 c1. ಜಸ್ಟ್ ಸಿಂಪ್ಲಿಫೈ ಮಾಡಿಪ್ಪ. ವಾಟ್ ಹ್ಯಾಪನ್ಸ್ ಹಿಯರ್? ಸಿಂಪ್ಲಿಫೈ ಮಾಡಿದ್ರೆ a1 b2 c3 ಮೈನಸ್ a1 b3 c2 ಮೈನಸ್ a2 b1 c1 ಸಾರಿ c3 ಮೈನಸ್ ಇಂಟು ಮೈನಸ್ ಪ್ಲಸ್ a2 b3 c1 ಪ್ಲಸ್ a3 b1 c2 ಮೈನಸ್ a3 b2 c1. ಅಬ್ಸರ್ವ್ ಮಾಡೋಣ. ಇದು ಡೆಲ್ಟಾ 2. ಡೆಲ್ಟಾ 2 ಹೆಂಗ್ ಸಿಕ್ಕಿದೆ? ರೋಗಳನ್ನು ಮತ್ತೆ ಕಾಲಮ್ಗಳನ್ನ ಚೇಂಜ್ ಮಾಡಿದಾಗ. ಇಲ್ಲಿ ನೋಡಿ, ಎರಡನ್ನು ಕಂಪೇರ್ ಮಾಡೋಣ. a1 b2 c3 ಇದೆ ಇದರಲ್ಲೂ, ಮೈನಸ್ a1 b3 c2 ಮೈನಸ್ a1 b3 c2 ಮೈನಸ್ a2 b1 c3 ಮೈನಸ್ a2 b1 c3 ಪ್ಲಸ್ a3 b1 c2 ಪ್ಲಸ್ a3 b1 c2 ಇಲ್ಲಿದೆ ನೋಡಿ. a2 b3 c1 ಮೈನಸ್ a3 b2 c1 ಮೈನಸ್ a3 b2 c1. ಅगर RHS ಅಲ್ಲಿ ಇರೋದನ್ನ ಪೂರ್ತಿ ಡೆಲ್ಟಾ 1 ಅಂತ ಬರ್ಕೋಬೋದಾ? therefore delta 2 is equal to delta 1 using what? equation 1. therefore delta 2 nth proof. delta 2 is equal to delta 1 nth proof. ನೋಡಿ, ಎರಡರದು ವ್ಯಾಲ್ಯೂ ಈಕ್ವಲ್ ಅಂತ ಪ್ರೂವ್ ಮಾಡಿದ್ದೀವಿ. ಸೊ ಹಾಗಾದ್ರೆ the value of the determinant and the value of the transposed determinant both are same ಅಂತ, ಅಥವಾ the determinant value of a given matrix and the determinant value of a transposed matrix both are same, ಚೇಂಜ್ ಆಗಲ್ಲ, ಒಂದೇ ಬರುತ್ತೆ ಅಂತ. ಇದ್ರ ಮೀನಿಂಗ್ ಏನು? ಎ ಮೆಟ್ರಿಕ್ಸಿನ ಡಿಟರ್ಮಿನೆಂಟ್ ವ್ಯಾಲ್ಯೂ 5 ಬಂದ್ರೆ ಎ ಡ್ಯಾಶಿನ ಡಿಟರ್ಮಿನೆಂಟ್ ವ್ಯಾಲ್ಯೂನು 5 ಬರುತ್ತೆ ಅಂತ ಇದ್ರ ಮೀನಿಂಗ್, ರೈಟ್? ಲೆಟ್ ಅಸ್ ಡಿಸ್ಕಸ್ ಒನ್ ಮೋರ್ ಪ್ರಾಪರ್ಟಿ. Dear student, look at the next property. Property 2. ಏನು ಹೇಳ್ತಾ ಇದೆ property 2? Value of the determinant changes by its sign. ಅಂದ್ರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಚೇಂಜಸ್ ಬೈ ಇಟ್ಸ್ ಸೈನ್ ಆಗುತ್ತೆ. ಅಂದ್ರೆ ಮೀನಿಂಗ್ ಒರಿಜಿನಲ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಪ್ಲಸ್ ಇದ್ರೆ ಈಗ ಬರೋ ಡಿಟರ್ಮಿನೆಂಟ್ ವ್ಯಾಲ್ಯೂ ಮೈನಸ್ ಬರುತ್ತೆ. ಒರಿಜಿನಲ್ ಡಿಟರ್ಮಿನೆಂಟೇ ಪ್ಲಸ್ ಇದ್ರೆ ಈಗ ಬರೋದ್ರದ್ದು ಮೈನಸ್ ಇರುತ್ತೆ, ಅಥವಾ ಇದು ಮೈನಸ್ ಇದ್ರೆ ಅದು ಪ್ಲಸ್ ಬರುತ್ತೆ ಅಂತ. ವೆನ್, ಯಾವಾಗ? ವೆನ್ ಟೂ ಆಫ್ ಇಟ್ಸ್ ರೋಸ್ ಆರ್ ಕಾಲಮ್ಸ್ ಆರ್ ಇಂಟರ್ಚೇಂಜ್. ಈಗ ಏನ್ ಮಾಡ್ತಾ ಇದ್ದಾರೆ? ಎರಡು ರೋ, ಫಾರ್ ಎಕ್ಸಾಂಪಲ್ ರೋ 1 ರೋ 2 ರೋ 3 ಇರುತ್ತೆ ಇಟ್ಕೊಳ್ಳಿ. R1 R2 ನ ಇಂಟರ್ಚೇಂಜ್ ಮಾಡ್ದೋ, ಅಥವಾ R1 R3 ನ ಇಂಟರ್ಚೇಂಜ್ ಮಾಡ್ದೋ, ಅಥವಾ R2 R3 ನ ಇಂಟರ್ಚೇಂಜ್ ಮಾಡ್ದೋ, ಅಥವಾ ಕಾಲಮ್ C1 C2 ಇಂಟರ್ಚೇಂಜ್ ಮಾಡ್ಬೋದು, ಅಥವಾ C2 C3 ಇಂಟರ್ಚೇಂಜ್ ಮಾಡ್ಬೋದು, ಅಥವಾ C1 C3 ಇಂಟರ್ಚೇಂಜ್ ಮಾಡ್ಬೋದು. ವೆನ್ ಟೂ ರೋಸ್ ಆರ್ ಟೂ ಕಾಲಮ್ಸ್ ಆರ್ ಇಂಟರ್ಚೇಂಜ್ಡ್, ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಚೇಂಜಸ್ ಬೈ ಇಟ್ಸ್ ಸೈನ್ ಅಂತೆ. ಅದನ್ನು ಪ್ರೂವ್ ಮಾಡಬೇಕು. ಹೇಗೆ ಮಾಡೋಣ? 3x3 ಡಿಟರ್ಮಿನೆಂಟ್ ತಗೋಬೇಕು ಅಂತ ಹೇಳಿದೀನಿ. ಲೆಟ್ ಅಸ್ ಟೇಕ್ ದ ಒರಿಜಿನಲ್ ಡಿಟರ್ಮಿನೆಂಟ್ ಡೆಲ್ಟಾ 1. a1 b1 c1 a2 b2 c2 a3 b3 c3 ಬರ್ಕೊಂಡಿದ್ದೀನಿ. ದಿಸ್ ಇಸ್ ವಾಟ್. ಹಾಕ್ಬೋದಾಗಾದ್ರೆ ಅರ್ಥ ಆಗ್ತಾ ಇದೆಯಾ? ನಾವು ವಾಟ್ ಟು ಡೂ ಹಿಯರ್? ಯಾವುದಾದ್ರೂ ಎರಡು ರೋಗಳನ್ನ ಇಂಟರ್ಚೇಂಜ್ ಮಾಡಿ ಬರ್ಕೋಣ, ಅದ್ರ ವ್ಯಾಲ್ಯೂನ ಚೆಕ್ ಮಾಡೋಣ. ಏನ್ ಮಾಡೋಣ? ರೋ 1 ಮತ್ತೆ ರೋ 2 ನ ಇಂಟರ್ಚೇಂಜ್ ಮಾಡೋಣ, ಅದನ್ನ ಡೆಲ್ಟಾ 2 ಅಂತ ಬರ್ಕೋಣ. ನಾವು ಡೆಲ್ಟಾ 2 ಗಮನ ಕೊಡಿ. ಡೆಲ್ಟಾ 2 ಹೇಗೆ ಬರ್ಕೋಣ? ರೋ 1 ಮತ್ತೆ ರೋ 2 ನ ಇಂಟರ್ಚೇಂಜ್ ಮಾಡಿ ಬರೆಯೋಣ. ಏನಾಯ್ತು ಹಾಗಾದ್ರೆ? a2 b2 c2. ಇಲ್ಲೇನಾಯ್ತು? a1 b1 c1 a3 b3 c3. ಥರ್ಡ್ ರೋ ಹಾಗೆ ಇದೆ. ಏನ್ ಮಾಡಿದೀವಿ?
ಸಚ್ ದಟ್ ಇಲ್ಲಿ ಏನ್ ಮಾಡ್ಕೊಂಡಿದೀವಿ, ರೋ 1 and row 2 of delta 1 are interchanged. ಸೊ ಡೆಲ್ಟಾ 2 ಅಂದ್ರೆ ಹೆಂಗ್ ಬಂದಿದೆ, ಡೆಲ್ಟಾ 2 ಬರಬೇಕು ಅಂದ್ರೆ ಡೆಲ್ಟಾ 1 ನ ರೋ 1 ಮತ್ತೆ ರೋ 2 ನ ಇಂಟರ್ಚೇಂಜ್ ಮಾಡಿ ಬರ್ಕೊಂಡಿದ್ದೀನಿ. ಈಗ ಅದರ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ಹೋಗ್ತಾ ಇದ್ದೀನಿ. ಪ್ಲಸ್ ಮೈನಸ್ ಪ್ಲಸ್ ಮಾಡೋಣ. ಹಾಗಾದ್ರೆ ಹೇಳಿಪ್ಪ, a2 ಇಂಟು ಎಲ್ಲ ಪ್ರಾಕ್ಟೀಸ್ ಆಗಿದೆ ನಿಮಗೆ, b1 c3 ಮೈನಸ್ b3 c1 ಮೈನಸ್ b2 ಇಂಟು a1 c3 ಮೈನಸ್ a3 c1 ಪ್ಲಸ್ c2 ರೈಟ್, c2 ಇಂಟು a1 b3 ಮೈನಸ್ a3 b1 a1 b3 ಮೈನಸ್ a3 b1. ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ. ಈಗ ಎಕ್ಸ್ಪ್ಯಾಂಡ್ ಮಾಡೋದು ಹೇಗೆ ಬರೀತೀರಾ, a2 b1 c3 ಮೈನಸ್ a2 b1 c1 ಮೈನಸ್ b2 a1 c3 ನಥಿಂಗ್ ಬಟ್ a1 b2 c3 ಮೈನಸ್ ಇಂಟು ಮೈನಸ್ ಪ್ಲಸ್ b2 a3 c1 nothing but a3 b2 c1 plus c2 a1 b3 nothing but a1 b3 c2 minus a3 here a3 b1 ಆಗಬೇಕು, not this b1 ಏನಾಯಿತು ಮೈನಸ್ a3 b1 c2. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ a2 b1 c3 ಇದೆ, ಇಲ್ಲಿ ಮೈನಸ್ a2 b1 c3 ಇದೆ, ಮೈನಸ್ a2 b1 c1 ಮೈನಸ್ a2 b1 c1 ತಪ್ಪಾಯ್ತಲ್ವಾ, a2 b3 ಆಗ್ಬೇಕು, ಸಾರಿ ಇದು ಮೈನಸ್ a2 b3 c1 ಪ್ಲಸ್ a2 b3 c1 ಇದೆ, ಅಂದ್ರೆ ಸೈನ್ ಚೇಂಜ್ ಇದೆ. ನಾನೇನ್ ಮಾಡ್ತಾ ಇದ್ದೀನಿ, ಮೈನಸ್ ನಾಚೆ ಇಟ್ಕೊತೀನಿ. ಮೈನಸ್ ನಾಚೆ ಇಟ್ಕೊಂಡ್ರೆ a2 b1 c3 ಪ್ಲಸ್ a2 b3 c1 ಸೈನ್ ಚೇಂಜ್ ಆಗುತ್ತಲ್ಲ, ಪ್ಲಸ್ a1 b2 c3 ಮೈನಸ್ a3 b2 c1 ಮೈನಸ್ a1 b3 c2 ಪ್ಲಸ್ a3 b1 c2 ಸೈನ್ ಚೇಂಜ್ ಆಯಿತು. ಈಗ ಒಳಗಡೆ ಇರೋದನ್ನ ಚೆಕ್ ಮಾಡೋಣ. a2 b1 c3 ಪ್ಲಸ್ a2 b1 c3 ಇಲ್ಲಿ ಎಲ್ಲಿದೆ, a2 b1 c3 ಇಲ್ಲಿ ಪ್ಲಸ್ ಇದೆ, a2 b1 c3 ತಪ್ಪಾಯ್ತಲ್ಲ, a2 ಇಂಟು b1 c3 ಮೈನಸ್, ಇಲ್ಲಿ ಮೈನಸ್ ಆಗ್ಬೇಕಲ್ವ, ಮೈನಸ್ ಕಾಮನ್ ತಗೊಂಡ್ರೆ ಎಸ್, ಇಲ್ಲಿ ನೋಡಿ ಮೈನಸ್ a2 b1 c3 ಮೈನಸ್ a2 b1 c3 a2 b3 c1 a2 b3 c1 ಪ್ಲಸ್ a2 b3 c1 ಪ್ಲಸ್ a2 b3 c1 ಪ್ಲಸ್ a2 b3 c1 a1 b2 c3 ಮೈನಸ್ a1 b2 ಸಾರಿ ಪ್ಲಸ್ a1 b2 c3 ಪ್ಲಸ್ a1 b2 c3 ಇದೆ ನೋಡಿ. ನೆಕ್ಸ್ಟ್ ಮೈನಸ್ a3 b2 c1 ಮೈನಸ್ a3 b2 c1 ಮೈನಸ್ a1 b3 c2 ಮೈನಸ್ a1 b3 c2 a3 b1 c2 a3 b1 c2. ಹಾಗಾದ್ರೆ ಒಳಗಡೆ ಇರೋದನ್ನ ಡೆಲ್ಟಾ 1 ವ್ಯಾಲ್ಯೂ ಅಂತ ಬರ್ಕೋಬೋದಾ, ಸೊ ಮೈನಸ್ ಒಳಗಡೆ ಇರೋದು ಎಂಟೈರ್ ಥಿಂಗ್ ಕ್ಯಾನ್ ಬಿ ಟೇಕನ್ ಆಸ್ ಡೆಲ್ಟಾ 1, ದಿಸ್ ಇಸ್ ಡೆಲ್ಟಾ 2. ಹಾಗಾದ್ರೆ ಡೆಲ್ಟಾ 2 ವ್ಯಾಲ್ಯೂ ಚೇಂಜಸ್ ಬೈ ಇಟ್ಸ್ ಸೈನ್ ಆಫ್ ಡೆಲ್ಟಾ 1. ಎಸ್ ಪ್ರೂಫ್ ಅರ್ಥ ಆಗ್ತಾ ಇದೆ? ಇದ್ರ ಮೀನಿಂಗ್ ನೋಡ್ಕೊಳ್ರಪ್ಪ, ಒಂದು ಮ್ಯಾಟ್ರಿಕ್ಸ್ ಇದೆ, ಅದರ ಡಿಟರ್ಮಿನೆಂಟ್ ವ್ಯಾಲ್ಯೂ 10 ಬರುತ್ತೆ ಅನ್ಕೊಳ್ಳಿ. ಆ ಮ್ಯಾಟ್ರಿಕ್ಸಿನ ಎಲ್ಲ ರೋಗಳು ಮತ್ತು ಕಾಲಮ್ನ ಇಂಟರ್ಚೇಂಜ್ ಮಾಡೋಣ, ಅಂದರೆ ಟ್ರಾನ್ಸ್ಪೋಸ್ ಮಾಡೋಣ, ಅದ್ರ ವ್ಯಾಲ್ಯೂ ಆಪೋಸಿಟ್ ಸೈನ್ ಬರುತ್ತೆ ಅಷ್ಟೇ. ಫಸ್ಟ್ ವ್ಯಾಲ್ಯೂನೇ ಮೈನಸ್ ಬಂದರೆ ಆಮೇಲೆ ಪ್ಲಸ್ ಬರುತ್ತೆ, ಮೊದಲೇ ಪ್ಲಸ್ ಇದ್ದರೆ ಆಮೇಲೆ ಮೈನಸ್, ಇಲ್ಲ ಮೈನಸ್ ಇದ್ದರೆ ಪ್ಲಸ್ ಬರುತ್ತೆ. ದಿಸ್ ಅ ಪ್ರಾಪರ್ಟಿ, ಸೆಕೆಂಡ್ ಪ್ರಾಪರ್ಟಿ. ನೌ ಲೆಟ್ ಅಸ್ ಡಿಸ್ಕಸ್ ಥರ್ಡ್ ಪ್ರಾಪರ್ಟಿ. ಏನು ಥರ್ಡ್ ಪ್ರಾಪರ್ಟಿ? ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಈಸ್ 0. ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಈಸ್ 0. ತುಂಬಾ ಇಂಪಾರ್ಟೆಂಟ್ ಇದು. ವೆನ್ ಎನಿ ಟೂ ರೋಸ್ ಆರ್ ಬ್ರಾಕೆಟ್ ಅಲ್ಲಿ ಕಾಲಮ್ಸ್ ಆರ್ ಐಡೆಂಟಿಕಲ್. ಸರ್ ಐಡೆಂಟಿಕಲ್ ಅಂದ್ರೆ ಏನು? ಸೇಮ್ ಅಂತ. ಮಕ್ಕಳ ಅರ್ಥ ಮಾಡ್ಕೊಳ್ಳಿ, ಇದ್ರ ಪ್ರಾಪರ್ಟಿ ತುಂಬಾ ಸಿಂಪಲ್. ಯಾವುದಾದ್ರೂ ಒಂದು ಡಿಟರ್ಮಿನೆಂಟ್ ಅಲ್ಲಿ ಎರಡು ರೋ ಸೇಮ್ ಇದ್ರೆ, ಸಪೋಸ್ R1 R2 ಸೇಮ್ ಇದೆ, ಅಥವಾ R2 R3 ಸೇಮ್ ಇದೆ, ಅಥವಾ R1 R3 ಸೇಮ್ ಇದೆ, ಅಥವಾ
ಕಾಲಮ್ 1 ಕಾಲಮ್ 2 ಸೇಮ್ ಇದೆ, ಅಥವಾ ಕಾಲಮ್ 2 ಕಾಲಮ್ 3 ಸೇಮ್ ಇದೆ, ಕಾಲಮ್ 1 ಕಾಲಮ್ 3 ಸೇಮ್ ಇದೆ. ಎರಡು ರೋ ಅಥವಾ ಎರಡು ಕಾಲಮ್ಗಳು ಸೇಮ್ ಇದ್ರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಈಸ್ ಆಲ್ವೇಸ್ ಈಕ್ವಲ್ ಟು 0 ಅಂತ. ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಈಸ್ 0 ವೆನ್ ಎನಿ ಟೂ ರೋಸ್ ಆರ್ ಟೂ ಕಾಲಮ್ಸ್ ಆರ್ ಐಡೆಂಟಿಕಲ್. ಇಲ್ಲಿ ಬರ್ಕೋಣ. ಡೆಲ್ಟಾ 1 ಹೇಗೆ ಬರ್ಕೋತಾ ಇದ್ದೀನಿ ಗಮನ ಕೊಡಿ. ಡೆಲ್ಟಾ 1 ಅಂತನಾದ್ರೂ ತಗೊಳ್ಳಿ, ಡೆಲ್ಟಾ ಅಂತನಾದ್ರೂ ತಗೊಳ್ಳಿ. ಓಕೆ, ನಾವು ಲೆಟ್ ಅಸ್ ಟೇಕ್ ಎರಡು ರೋಗಳನ್ನ ಸೇಮ್ ಬರ್ಕೋಣ. ಡೆಲ್ಟಾ 1 ಹೇಗೆ ಬರ್ಕೋತಾ ಇದ್ದೀವಿ ನೋಡಿ, A1 B1 C1. ಇದು A1 B1 C1 ತಗೋತಾ ಇದ್ದೀವಿ ನಾವು ಹೇಳಿರೋ ರೀತಿ. ನೆಕ್ಸ್ಟ್ ಸಪೋಸ್ A2 B2 C2 ತಗೊಂಡ. ಹೆಂಗ್ ತಗೊಂಡಿದ್ದೀನಿ ಹೇಳಿ ನೋಡೋಣ. ಇಲ್ಲಿ ಎರಡು ರೋಗಳನ್ನ ಸೇಮ್ ತಗೊಂಡಿದ್ದೀನಿ. ಯಾವೆರಡು ರೋಗಳನ್ನ ಸೇಮ್ ತಗೊಂಡಿದ್ದೀನಿ? ರೋ 1 ರೋ 2 such that R1 and R2 are same. R1 ಅಂದ್ರೆ ರೋ 1 ಅಂತ. ಇದರ ವ್ಯಾಲ್ಯೂ ಕಂಡುಹಿಡಿಯೋಣ ಅಂತ. ಸೊ ದಟ್ ಈಸ್ ಈಕ್ವಲ್ ಟು ಸೈನ್ ಗೊತ್ತಲ್ಲ, ಪ್ಲಸ್ ಮೈನಸ್ ಅಂಡ್ ಪ್ಲಸ್. ಏನಾಯ್ತು? ಪ್ಲಸ್ A1 ಇಂಟು ನೆಗ್ಲೆಕ್ಟ್ ದ ಕಾಲಮ್ B1 C2 ಮೈನಸ್ B2 C1. ನೆಕ್ಸ್ಟ್ ಮೈನಸ್ B1 ಇಂಟು ನೆಗ್ಲೆಕ್ಟ್ ದ ಕಾಲಮ್ ಏನಾಯ್ತು? A1 C2 ಮೈನಸ್ A2 C1 ಪ್ಲಸ್ C1 ಇಂಟು ನೆಗ್ಲೆಕ್ಟ್ ದ ಕಾಲಮ್ ಏನಾಯ್ತು? A1 B2 ಮೈನಸ್ A2 B1. ಎಕ್ಸ್ಪ್ಯಾಂಡ್ ಮಾಡಿಪ್ಪ. ದಟ್ ಈಸ್ ಈಕ್ವಲ್ ಟು ಏನಾಯ್ತು? A1 B1 C2 ಮೈನಸ್ A1 B2 C1 ಮೈನಸ್ ಇಂಟು ಮೈನಸ್ ಪ್ಲಸ್ A1 B1 C2 ಸಾರಿ ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್ ಆಗ್ಬೇಕಲ್ವಾ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ A2 B1 C1 ಪ್ಲಸ್ A1 B2 C1. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ A2 B1 C1. ಚೆಕ್ ಮಾಡೋಣ. A1 B1 C2 ಮೈನಸ್ A1 B1 C2 ಮೈನಸ್ A1 B2 C1 ಪ್ಲಸ್ A1 B2 C1. ನೆಕ್ಸ್ಟ್ ಏನಿದೆ ನೋಡಿ, A2 B1 C1 ಮೈನಸ್ A2 B1 C1 ಎಲ್ಲ ಕ್ಯಾನ್ಸಲ್ ಆಗಿ ವಾಟ್ ಯು ವಿಲ್ ಗೆಟ್ ಆನ್ಸರ್ ಈಸ್ 0. ದಟ್ ಈಸ್ ಡೆಲ್ಟಾ 1 ಈಸ್ 0. ಎನ್ಸ್ ಅರ್ಥ ಆಗ್ತಾ ಇದೆಯಾ? ಇನ್ ಎನಿ ಡಿಟರ್ಮಿನೆಂಟ್ ಇಫ್ ಟೂ ರೋಸ್ ಆರ್ ಟೂ ಕಾಲಮ್ಸ್ ಆರ್ ಐಡೆಂಟಿಕಲ್ ಆರ್ ಸೇಮ್, the value of the determinant remains same. This is the third property. First property ಏನು ಹೇಳ್ತಾ ಇದೆ ಹಾಗೆ ರೀಕಾಲ್ ಮಾಡಿ. ಒಂದು ಮೆಟ್ರಿಕ್ಸಿನ ಎಲ್ಲಾ ರೋಗಳು ಮತ್ತೆ ಕಾಲಮ್ಸ್ ಅಥವಾ ಒಂದು ಡಿಟರ್ಮಿನೆಂಟಿನ ಆಲ್ ದ ರೋಸ್ ಅಂಡ್ ಕಾಲಮ್ಸ್ ಆರ್ ಇಂಟರ್ಚೇಂಜ್ಡ್ ಅಂದ್ರೆ ಟ್ರಾನ್ಸ್ಪೋಸ್ ತಗೊಂಡಾಗ ಡಿಟರ್ಮಿನೆಂಟ್ ವ್ಯಾಲ್ಯೂ ರಿಮೈನ್ ಸೇಮ್ ಇರುತ್ತೆ. ಎರಡನೇದು, ಯಾವುದಾದ್ರೂ ಎರಡು ರೋ ಆರ್ ಯಾವುದಾದ್ರೂ ಎರಡು ಕಾಲಮ್ನ ಇಂಟರ್ಚೇಂಜ್ ಮಾಡಿಕೊಂಡಾಗ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಚೇಂಜಸ್ ಬೈ ಇಟ್ಸ್ ಸೈನ್. Third property, when two rows or two columns are identical or same, the value of the determinant is always equal to 0. This is the third property. Next property ಏನು? Next property ಹಾಗೆ ಡಿಸ್ಕಸ್ ಮಾಡೋಣ. Next property ಡಿಸ್ಕಸ್ ಮಾಡೋಣ ಮಕ್ಕಳ. ಹೇಗಿರುತ್ತೆ ನೋಡೋಣ. In any determinant, if all the elements of any row or column, ಯಾವುದಾದ್ರೂ ಒಂದು ರೋ ಅಥವಾ ಒಂದು ಕಾಲಮ್, in any determinant if all the elements of any row or any column is multiplied by a scalar, let it be the scalar is some k ಅಂತ ಕರ್ಕೊಳ್ಳೋಣ. scalar k then whole determinant is multiplied by scalar k. ಇದು ಪ್ರಾಪರ್ಟಿ ನೋಡೋಣ. ಫೋರ್ತ್ ಪ್ರಾಪರ್ಟಿ ಏನ್ ಹೇಳ್ತಾ ಇದ್ದಾರೆ ಗಮನ ಇಟ್ಟು ಕೇಳಿಸ್ಕೋಬೇಕು.
ಇನ್ ಎನಿ ಡಿಟರ್ಮಿನೆಂಟ್ ಇಫ್ ಆಲ್ ದ ಎಲಿಮೆಂಟ್ಸ್ ಆಫ್ ಎನಿ ರೋ, ಡಿಟರ್ಮಿನೆಂಟ್ ಅಲ್ಲಿ 3 ರೋ ಇರುತ್ತೆ, 3 ಕಾಲಮ್ ಇರುತ್ತೆ. ನಾವೇನ್ ಮಾಡ್ಕೊಳ್ಳೋಣ, ಯಾವ್ದಾದ್ರು ಒಂದು ರೋ ಅಥವಾ ಯಾವ್ದಾದ್ರು ಒಂದು ಕಾಲಮ್ ಎಲ್ಲ ಎಲಿಮೆಂಟು ಸ್ಕೇಲಾರ್ ಇಂದ ಮಲ್ಟಿಪ್ಲೈ ಮಾಡಿ. ಯಾವುದು ಸ್ಕೇಲಾರ್ ಇಲ್ಲಿ? ಕೆ. ದೆನ್ ಬರ್ತಕ್ಕಂಥ ಆನ್ಸರ್ ದ ಹೋಲ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಇಸ್ ಆಲ್ಸೋ ಮಲ್ಟಿಪ್ಲೈಡ್ ಬೈ ದಟ್ ನಂಬರ್ ಅಂತ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಸೊ ಹಾಗಾದ್ರೆ ಹೇಗೆ ಪ್ರೂವ್ ಮಾಡೋದು? ಲೆಟ್ ಇಟ್ ಬಿ ಟೇಕ್ ದ ಒರಿಜಿನಲ್ ಡಿಟರ್ಮಿನೆಂಟ್, ಲೆಟ್ ಇಟ್ ಬಿ ಡೆಲ್ಟಾ 1 ಅಂತ ತಗೊಳ್ಳಿ. ಲೆಟ್ ಡೆಲ್ಟಾ 1 ಇಸ್ ಈಕ್ವಲ್ ಟು ಮಾಮೂಲು ತಗೋತಾ ಇದ್ವಲ್ಲಪ್ಪ, a1 b1 c1 a2 b2 c2 a3 b3 c2. ಸಿಂಪಲ್ ಮಾಡೋಣ. ಇದರ ವ್ಯಾಲ್ಯೂ ಹೇಗೆ ಮಾಡೋಣ ನೋಡಿ, a1 ಇಂಟು b2 c3 ಮೈನಸ್ b3 c2. ಎರಡನೇದಕ್ಕೆ ಮೈನಸ್ ಇರುತ್ತೆ, ಮೈನಸ್ b1 ಇಂಟು ಇಳಿಪ ಏನಾಯ್ತು a2 c3 ಮೈನಸ್ a3 c2 ಪ್ಲಸ್ c1 ಇಂಟು a2 b3 ಮೈನಸ್ a3 b2. ದಿಸ್ ಈಸ್ ಲೆಟ್ ಇಟ್ ಬಿ ಆಸ್ ಈಕ್ವೇಶನ್ ನಂಬರ್ 1 ಅಂತ ಕರ್ಕೊಂಡು, ಇದು ಡೆಲ್ಟಾ 1. ಈಗೇನ್ ಮಾಡ್ತಾ ಇದ್ದೀನಿ, ಡೆಲ್ಟಾ 2 ಬರ್ಕೋಬೇಕು ನಾವು, ಅಂದ್ರೆ ಹೊಸ ಡಿಟರ್ಮಿನೆಂಟ್ ಬರ್ಕೋತಾ ಇದ್ದೀನಿ. ಅದು ಹೇಗೆ ಬರ್ಕೋಬೇಕು ಅಂದ್ರೆ, ಯಾವುದಾದ್ರೂ ಒಂದು ರೋ ಅಥವಾ ಒಂದು ಕಾಲಮ್ ಪೂರ್ತಿ ಎಲಿಮೆಂಟ್ ನ ಸ್ಕೇಲಾರ್ ಕೆ ಇಂದ ಮಲ್ಟಿಪ್ಲೈ ಮಾಡೋಣ. ಲೆಟ್ ಇಟ್ ಬಿ ಫಸ್ಟ್ ರೋ, ಫಸ್ಟ್ ರೋಗೆ ಸ್ಕೇಲಾರ್ ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಏನಾಗುತ್ತೆ, KA1 KB1 KC1. ನೆಕ್ಸ್ಟ್ ಆಗಿ ಹೇಳಿ ಒಂದಕ್ಕೆ ಮಾತ್ರ ಯಾವ್ದಾದ್ರು ಒಂದು ರೋ ಫಸ್ಟ್ ರೋ ಮಾಡಿದೀವಿ, ನಿಧಾನ ಹಾಗೆ ಮಾಡ್ಕೊಳ್ಳಿ. A2 B2 C2 A3 B3 C3 ಇನ್ ವಿಚ್ ಯಾವ ರೀತಿ ಮಾಡ್ತಾ ಇದ್ದೀನಿ, all the elements of R1 are multiplied by ಸ್ಕೇಲಾರ್ ಕೆ. ರೋ 1 ಅಲ್ಲಿರೋ ಎಲ್ಲ ಎಲಿಮೆಂಟ್ಗಳನ್ನ ಕೆ ಇಂದ ಮಲ್ಟಿಪ್ಲೈ ಮಾಡಿ. ನಾವು ವಿ ಶುಡ್ ಗೋ ಟು ಫೈಂಡ್ ಔಟ್ ದ ವ್ಯಾಲ್ಯೂ. ಏನಾಯ್ತು ಹಾಗಾದ್ರೆ, ಎಕ್ಸ್ಪ್ಯಾಂಡ್ ಮಾಡೋಣ, ಪ್ಲಸ್ ಮೈನಸ್ ಪ್ಲಸ್ KA1 ಇಂಟು ನೋಡಿ ಏನು ಬರೆಯೋಣ, B2 C3 ಮೈನಸ್ B3 C2. ಗೊತ್ತಿದೆ ನಿಮ್ಗೆ ಹೇಗೆ ಬರೆಯೋದು ಅಂತ. ಮೈನಸ್ KB1 ಇಂಟು A2 C3 ಮೈನಸ್ A3 C2 ಪ್ಲಸ್ KC1 ಇಂಟು A2 B3 ಮೈನಸ್ A3 B2. ಇದೆಲ್ವಪ್ಪ ಇರೋದು ನೋಡಿ, ಮೂರಲ್ಲೂ ಕೆ ಇದೆ ನೋಡಿ, ಕಾಮನ್ ಆಗಿ ಕೆ ಆಚೆ ಇಟ್ಕೊಂಡ್ಬಿಡ್ರ. ಕೆ ಆಚೆ ಇಟ್ಕೊಂಡ್ರೆ ಕೆ ಇಂಟು ಒಳಗಡೆ ನೋಡ್ಕೊಳ್ಳೋದು ನೋಡಿ, A1 ಇಂಟು B2 C3 ಮೈನಸ್ B3 C2 ಮೈನಸ್ ಕೆ ಆಚೆ ಇಟ್ಕೊಂಡಿದ್ದೀನಿ B1 ಇಂಟು A2 C3 ಮೈನಸ್ A3 C2 ಪ್ಲಸ್ C1 ಇಂಟು A2 B3 ಮೈನಸ್ A3 B2. ಓಕೆ ಮಕ್ಕಳ, ಈ ಬ್ರಾಕೆಟ್ ಅಲ್ಲಿ ಇದೆಯಲ್ಲ ಪೂರ್ತಿ ನೋಡಿ, ಬ್ರಾಕೆಟ್ ಅಲ್ಲಿ ಇರೋದು A1 ಇಂಟು B2 C3, ದಿಸ್ ಈಸ್ ನಥಿಂಗ್ ಬಟ್ ವಾಟ್, ಡೆಲ್ಟಾ 1. ಬ್ರಾಕೆಟ್ ಅಲ್ಲಿ ಇರೋದು ಪೂರ್ತಿ ಡೆಲ್ಟಾ 1 ಆಗುತ್ತಾ. ದೇರ್ಫಾರ್ ಔಟ್ ಸೈಡ್ ಏನಿದೆ, K ಇಂಟು ಡೆಲ್ಟಾ 1. ದಿಸ್ ಈಸ್ ವಾಟ್ ಡೆಲ್ಟಾ 2. ಎಸ್ ಪ್ರೂಫ್. ಅರ್ಥ ಆಗ್ತಾ ಇದೆಯಾ? 4ನೇ ಪ್ರಾಪರ್ಟಿ, ಇಟ್ಸ್ ವೆರಿ ಸಿಂಪಲ್. ನೆಕ್ಸ್ಟ್ ಪ್ರಾಪರ್ಟಿಗೆ ಹೋಗೋಣ ಮಕ್ಕಳ, ನೆಕ್ಸ್ಟ್ ಪ್ರಾಪರ್ಟಿಗೆ ಹೋಗೋಣ ಹಾಗಾದ್ರೆ. ನೆಕ್ಸ್ಟ್ ಪ್ರಾಪರ್ಟಿನ ನೆಕ್ಸ್ಟ್ ಇದರಲ್ಲಿ ಮಾಡ್ಕೊಳ್ಳೋಣ, ಗಮನ ಕೊಡಿ ಕೇರ್ಫುಲ್ ಆಗಿ. ನೆಕ್ಸ್ಟ್ ಪ್ರಾಪರ್ಟಿ, ವಾಟ್ ಇಸ್ ದ ನೆಕ್ಸ್ಟ್ ಪ್ರಾಪರ್ಟಿ? ಓಕೆ, ನೆಕ್ಸ್ಟ್ ಪ್ರಾಪರ್ಟಿ ನೆಕ್ಸ್ಟ್ ಇದರಲ್ಲಿ ಮಾಡ್ಕೊಳ್ಳೋಣ. ನಾವು ಇಟ್ ಈಸ್ ಎನಫ್. ಓಕೆ.